ನೋಡಿ ನಮ್ಮೆಲ್ಲ 9ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ LBS ಸೀರೀಸನ್ನು ಚತುರ್ಭುಜಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ 19ನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. ಸಮಾಂತರ ಚತುರ್ಭುಜದ ಕೋನಾರ್ಧಕಗಳಿಂದ ಆವೃತಗೊಳ್ಳುವ ಆಕೃತಿ. ಕೋನಾರ್ಧಕಗಳು ಸಮಾಂತರ ಚತುರ್ಭುಜದ ಕೋನಾರ್ಧಕಗಳಿಂದ ಆವೃತಗೊಳ್ತಕ್ಕಂಥ ಆಕೃತಿ ಯಾವುದು ಅಂತ ಕೇಳಿದೆ. ನೆನ್ಪಿಟ್ಟಿದ್ದೀರಿ? ಥಿಯರಿ ಒಳಗೆ ಬಂದೈತಿದ್ದು ನಿಮಗೆ. ನಿಮ್ಮ ಥಿಯರಿ ಪಾರ್ಟ್ ಒಳಗೆ ಬಂದದ ಅಬ್ಸರ್ವೇಷನ್ ಮಾಡಿರಿ. ಸಮಾಂತರ ಚತುರ್ಭುಜದ ಕೋನಾರ್ಧಕಗಳಿಂದ ಆವೃತಗೊಳ್ತಕ್ಕಂಥ ಆಕೃತಿ ಯಾವುದು ಆಗ್ತದ ಅಂದ್ರೆ ಸಿ ಉತ್ತರ ಆಗ್ತದ, ಆಯತ. ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ಅಂತ ಲಕ್ಷ್ಯ ಕೊಡ್ರಿ ಎಲ್ಲರೂ, ದಯವಿಟ್ಟು ಗಮನಿಸ್ರಿ. ಡಯಾಗ್ರಾಮ್ ಕೊಟ್ಟಿದ್ದಾರೆ. ABCD ಅನ್ನೋದು ಒಂದು ಸಮಾಂತರ ಚತುರ್ಭುಜ. ABCD ಸಮಾಂತರ ಚತುರ್ಭುಜ. AC ಒಂದು ಕರ್ಣ, BD ಕರ್ಣ, ಓದಾಗ ಛೇದಿಸಿದವ. CDO 50 ಡಿಗ್ರಿ ಐತಿ. CDO ಎಷ್ಟದ? 50 ಡಿಗ್ರಿ ಅದ. ಮತ್ತು COB 95 ಅದ. COB 95 ಡಿಗ್ರಿ ಅದ. ಹಾಗಾದರೆ OAB ಅಳತೆ ಕೇಳ್ತಾನೆ. OAB ಅಳತೆಯನ್ನು ಕಂಡುಹಿಡಬೇಕು. ನೋಡಿ, ನಮ್ಮ OAB ಅಳತೆಯನ್ನು ಹೆಂಗೆ ಕಂಡುಹಿಡಿಬೇಕು? ಒಂದು ಲಕ್ಷ ಕೊಡ್ರಿ. ಈ ಕೋನ ಇಲ್ಲಿ ಮಾರ್ಕ್ ಮಾಡತ್ತೇನೆ ನೋಡಿ. OBA ODCಗೆ ಸಮ ಆಗಬೇಕು. ಕೋನ್ BDC ಐತಲ್ಲ, ಕೋನ್ BDC ಐತಲ್ಲ, ಹಿಂಗೆ ಹೋಗೋನು. BDC ಐತಲ್ಲ, ಇದು DBAಗೆ ಸಮ ಆಗಬೇಕು. ಕೋನ್ DBAಗೆ ಸಮ ಆಗಬೇಕು ಅಂದ್ರೆ ಎಷ್ಟು ಡಿಗ್ರಿ ಆಗ್ಬೇಕಿದು? 50 ಡಿಗ್ರಿ ಆಗ್ಬೇಕು. ನಮಗೆ ಕೇಳಿದ್ದಿದ್ದು. ಈಗ ಕೋನ AOB ಪ್ಲಸ್ ಕೋನ BOC ಇವೆರಡು ಕೂಡಿಸಿದ್ರೆ ಎಷ್ಟು ಇರ್ತೈತಿ ಹೇಳ್ರಿ? AOB ಮತ್ತು BOC ಕೂಡಿಸಿದ್ರೆ ಎಷ್ಟು ಇರ್ತೈತಿ? 180 ಡಿಗ್ರಿ. ಗೊತ್ತೈತಲ್ಲ ಮಾಹಿತಿ ಇದು. AOB ತಕ್ಕೋತೀನಿ ನಾ. ಕೋನ್ AOB ಪ್ಲಸ್ ಕೋನ್ BOC ಎಷ್ಟೈತಿ? 95 ಐತಿ. BOC 95 ಐತಿ. ಕೊಟ್ಟು 180 ಡಿಗ್ರಿ ಅಂದ್ರೆ ಕೋನ್ AOB ಸಿಗ್ತತಿಲ್ಲ. ಈಗ ನಿಮ್ಗೆ 180 ಒಳಗೆ 95 ಕಳಿಲ್ಲ, 180 95 ಕಳೆದ್ರಿ ಅಂದ್ರೆ ಎಷ್ಟು ಉಳಿತೈತಿ? ಮಾತಾಡಲ್ಲ. 180 95 ಕಳೆಯಕ್ಕೆ ಬರಂಗಿಲ್ಲ. ಹೇಳ್ರಿ ಪಟ್ನ. 85 75 85 ಡಿಗ್ರಿ ಬರ್ತೈತಿ. ಏನಿದು? ಕೋನ್ AOB 85 ಡಿಗ್ರಿ. ಇದು 85 ಡಿಗ್ರಿ ಆಯ್ತು. ತ್ರಿಭುಜ OABದೊಳಗೆ ನೋಡ್ರಿ, ತ್ರಿಭುಜ OABನಲ್ಲಿ ಮೂರು ಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ ಇರ್ತೈತಿ. ಕೋನ್ OAB ಬೇಕಾಗೈತೆ ನಮಗೆ. ಕೋನ್ OAB = 180 ಏನೇನು ಕಳಿಬೇಕು? 85 50 ಬಿಡ್ಬೇಕಲ್ಲ. 85 ಒಂದು ಬಿಡಬೇಕು, 50 ಒಂದು ಬಿಡಬೇಕು. 180 85 ಮತ್ತು 50 ಕೂಡಿಸಿದ್ರೆ 135 ಅಲ್ಲ. 180 135 ಕಳೆದ್ರೆ ಎಷ್ಟು ಬಂತು? 45 ಡಿಗ್ರಿ. ಆಪ್ಷನ್ ಬಿದಾಗ ಐತೆ ನೋಡ್ರಿ. ಬಿ ಇದ್ದದ್ದು ಸರಿಯಾಗಿರ್ತಕ್ಕಂಥವು. ತಿಳಿತಲ್ಲ ನಿಮ್ಗೆ? ಇಲ್ಲಿ ಪರ್ಯಾಯ ಕೋನಗಳ ಮಾಹಿತಿ ಐತಿ. ಪಾರ್ಶ್ವಕೋನಗಳ ಮೊತ್ತ ಒಂದು ಸರಳ ರೇಖೆ ಮೇಲೆ ಕಿರಣವು ನಿಂತಾಗ ಅದು ಬಳಕೆ ಆಗೈತಿ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತೆ, ಅದು ಬಳಕೆ ಆಗೈತಿ. 3 ನಿಯಮಗಳನ್ನು, ರೇಖೆಗಳ ಕೋನಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಬಳಸಿದ್ದೀವಿ, ಲೆಕ್ಕಾಚಾರಗಳನ್ನು ಮಾಡಿದ್ದೀವಿ, ಉತ್ತರ ಬಂದಿದೆ. ಮುಂದಿನ ಪ್ರಶ್ನೆ ನೋಡಿರಿ. ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಅನುಪಾತ ಕೊಟ್ಟಿದ್ದಾರೆ. ಈಗ ಇದು A, B, ಇದು C ಮತ್ತು D. ಕೋನ್ A ಅನುಪಾತ ಕೋನ್ B ಇವು ಪಾರ್ಶ್ವಕೋನಗಳು. 2:3 ಅದ. ಅಂದರೆ A 2x ಆಗಿರಲಿ, B = ಎಷ್ಟಾಗಿರಲಿ? 3x ಆಗಿರಲಿ. ಕೋನ್ A = 2x, ಕೋನ್ B = 3x ಅಂತ ಅಂದ್ಕೋಬೇಕು ನಾವು, ಅನುಪಾತ ಕೊಟ್ಟಿರೋದ್ರಿಂದ. ಕೋನ್ A ಮತ್ತು ಕೋನ್ B ಇವೆರಡೂ ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕೋ ಇಲ್ಲ? ಕೋನ್ Aದ ಬೆಲೆ 2x, ಕೋನ್ Bದ ಬೆಲೆ 3x. 2x + 3x = ಎಷ್ಟು? 180 ಡಿಗ್ರಿ. 3x ಕ್ಕೆ 2x ಕೂಡಿಸಿದ್ರೆ ಎಷ್ಟು? 5x.
5 ಎಕ್ಸ್ ಈಕ್ವಲ್ ಟು 180, ಎಕ್ಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 5, 36 ಬರ್ತೈತಲ್ಲ. 5 ಮೂರಲೆ 15, ಮನಸ್ಸಿನಾಗ ಮಾಡೋದು ರೂಢಿ ಮಾಡ್ಕೋರಿ. 5 ಮೂರಲೆ 15, 18 ಹಿಡ್ಕೋಬೇಕು ತಲೆಯಾಗ. 5 ಮೂರಲೆ 15, 18ರಾಗ 15 ಹೋದ್ರೆ ಎಷ್ಟು ಉಳಿತು? 3 ಉಳಿತು. ಮುಂದೆ 0 ಐತೆ, 30 ಆತು. 5ರಲ್ಲೇ ಭಾಗಿಸ್ಕೋಬೇಕಾಗೈತೆ. 5 6 30 ಹೋತಂತ ತಲೆಯಾಗ. ಅದನ್ನ ಹಿಂಗೆ ರೂಢಿ ಮಾಡ್ಕೋಬೇಕು. ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 36 ಬಂತು. ಕೇಳಿದಾರೇನ ಆ ಪಾರ್ಶ್ವಕೋನಗಳ ಅಳತೆಗಳನ್ನ ಕೇಳಿದ. ಎ ಮತ್ತು ಬಿ ಬೆಲೆಗಳನ್ನ ಹೇಳಬೇಕು. ಕೋನ ಎ 2x ಅಂದರೆ 2 × 36, 36 72 ಡಿಗ್ರಿ ಬಂತು. ಕೋನ್ ಬಿ 3x ಐತಿ. 3 × 36, 36 ಮೂರಲೆ 108 ಡಿಗ್ರಿ. ಅಂದರೆ ಉತ್ತರ 72 108. 72 108 ಎಲ್ಲ ಐತಿ? ಆಪ್ಷನ್ ಡಿದಾಗ ಐತಿ ನೋಡ್ರಿ. ಡಿ 72 ಡಿಗ್ರಿ ಮತ್ತು 108 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ತಿಳಿತಲ್ಲ? ಲೆಕ್ಕಾಚಾರ ಏನೇನು ಮಾಡಿದ್ವು ಅಂತ ಅರ್ಥ ಆಗ್ತಾ ಇಲ್ಲ? ಸರಿ. ಚಿತ್ರದಲ್ಲಿ ಕೆ ಎಲ್ ಎಮ್ ಎನ್ ಒಂದು ಸಮಾಂತರ ಚತುರ್ಭುಜ. ಕೆ ಮತ್ತು ಎಲ್ ಕ್ರಮವಾಗಿ 2x ಮತ್ತು 5x + 5 ಅದ. ಹಾಗಾದರೆ ಎಕ್ಸದ ಬೆಲೆ. ನೇರ ಪ್ರಶ್ನೆ. ಕೋನ್ ಕೆ ಮತ್ತು ಕೋನ್ ಎಲ್ ಎರಡು ಎಂಥ ಕೋನಗಳಾಗ್ತಾವೆ? ಪಾರ್ಶ್ವಕೋನಗಳಾಗ್ತವೆ. ಸಮಾಂತರ ಚತುರ್ಭುಜದ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರ್ತದೆ. ಇದು 2x ಅಂತ ಕೊಟ್ಟಿದ್ದಾರೆ. ಎಲ್ ಎಷ್ಟು ಅಂತ ಕೊಟ್ಟಿದ್ದಾರೆ? 5x ಪ್ಲಸ್ ಎಷ್ಟೈತೆ? ಅದು 5 ಅದು. ಈಗ ಕೊಟ್ಟು ಎಷ್ಟು? 180 ಡಿಗ್ರಿ. 5ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ? 7x ಆಯ್ತು. 7x + 5 = ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಅಂದ್ರೆ 7x = 180 - 5. 5 ಅಷ್ಟು ಆ ಕಡೆ ಕಳಿಸ್ರಿ. 175 ಆತಿಲ್ಲ ಅದು? ಅರೇ ಕರೆಕ್ಟ್ ಐತಿಲ್ಲ? 5x + 5 ಅಲ್ಲ, 2x 5, 5x + 5. ಸರಿ. 180 - 5 ಅಂದರೆ 175 ಆಯ್ತು. 7x = ಎಷ್ಟು? 175 ಬಂತು. ಇನ್ನು x = 175 ಬಾಗ್ಲೆ 7. 7ರಲ್ಲೇ ಭಾಗ ಹೋಗ್ತಿರ್ಬೇಕು ನೋಡ್ರಿ. 7 2 14, 7 2 14, 3 ಉಳಿತು, 35 ಆಯ್ತು. 7 5 35 ಅಂದರೆ x = ಎಷ್ಟಾಯ್ತು? 25 ಡಿಗ್ರಿ ಆಯ್ತು. ಆದರೆ ಎಕ್ಸನ ಬೆಲೆ 25. ಆಪ್ಷನ್ ಎನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಎ 25 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ. ತಿಳಿತ ಸಮಸ್ಯೆ? ಅರ್ಥ ಮಾಡಿಕೊಂಡು ಲೆಕ್ಕಾಚಾರಗಳನ್ನು ಮಾಡೋದನ್ನು ರೂಢಿಸ್ಕೋಬೇಕು. ಮುಂದಿನ ಪ್ರಶ್ನೆ. ವಜ್ರಾಕೃತಿ ಇದೆ. ಒಂದು ವಜ್ರಾಕೃತಿಯನ್ನು ಪರಿಗಣಿಸೋಣ. ಇದನ್ನು ವಜ್ರಾಕೃತಿ ಅಂತ ಅಂದ್ಕೊಡು. ಎ ಬಿ ಸಿ ಡಿ ವಜ್ರಾಕೃತಿ ಐತಿ. ಎ ಸಿ ಬಿ 40 ಐತಿ. ಎ ಸಿ ಬಿ ಹಿಂಗೆ ತೊಗೋಬೇಕಲ್ಲ, ಇದನ್ನು ಎ ಸಿ ಬಿ ತೊಗೋಬೇಕು. ವಜ್ರಾಕೃತಿಯಲ್ಲಿ ಎ ಸಿ ಬಿ ಎಷ್ಟೈತಿ? 40 ಐತಿ. ಹೌದಾ? ಎ ಡಿ ಬಿ ಕೇಳ್ತಾರೆ. ಎ ಡಿ ಬಿಯನ್ನು ಕೇಳ್ತಾ ಇದ್ದಾರೆ. ಇದು ನೋಡ್ರೆ ಎ ಬಿ ಸಿ ಡಿ ಏನಾಗಿರಲ್ಲ ನಮಗೆ ವಜ್ರಾಕೃತಿ ಐತಿ. ಎ ಬಿ ಇದ್ದದ್ದು ಬಿ ಸಿಗೆ ಸಮ ಇರ್ತೈತಿ ಇಲ್ಲ ಹೇಳ್ರಿ. ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತದೆ. ಯಾಕೆ ಸಮ ಇರ್ತೈತೆ ಅದನ್ನು ಕಾರಣ ಹೇಳಿಬಿಡಲ್ಲ. ಎ ಬಿ ಬಿ ಸಿಗೆ ಯಾಕೆ ಸಮ? ನನ್ನ ಪ್ರಶ್ನೆ. ಕಾರಣ ಏನು ಹೇಳ್ತೀರಿ? ಇದು ಕಾಣಿಸುತ್ತಾ ನಿಮ್ಗೆ? ವಜ್ರಾಕೃತಿಯಲ್ಲಿ 4 ಬಾಹುಗಳು ಹೆಂಗಿರ್ತಾವೆ? ಸಮವಾಗಿರ್ತಾವೆ. ಅದೇ ಲಾಜಿಕ್ ಅನ್ನೋದು. ಅಲ್ಲಿ ಏನು ದತ್ತಾಂಶ ಇದೆ, ನಾವು ಏನು ಉಪಯೋಗ ಮಾಡತ್ತೀವಿ ಇದನ್ನು ಅರ್ಥ ಮಾಡ್ಕೋಬೇಕು. ಎ ಬಿ ಬಿ ಸಿಗೆ ಸಮ ಅಂದರೆ ಎ ಬಿ ಸಿ ಯಾವ ಪ್ರಕಾರದ ತ್ರಿಭುಜ ಆಯ್ತು? ತ್ರಿಭುಜಗಳು ಓದಿದ್ದೀರಿ? ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಆತಿಲ್ಲ? ಸಮದ್ವಿಬಾಹು ತ್ರಿಭುಜದ ಲಕ್ಷಣ ಏನು? ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮನಾಗಿರ್ತಾವೆ. ಅಂದರೆ ಎ ಬಿ = ಬಿ ಸಿ ಐತೆ ಅಂದ್ರೆ ಈ ಎ ಬಿಗೆ ಎದುರಿಗಿರ್ತಕ್ಕಂಥದ್ದು ಸಿ, ಕೋನ ಎ ಸಿ ಬಿ ಇದ್ದದ್ದು ಕೋನ ಬಿ ಎ ಸಿಗೆ ಸಮ. ಕೋನ್ ಬಿ ಎ ಸಿಗೆ ಸಮ ಆತಿಲ್ಲ? = ಎಷ್ಟು ಆತಿದ್ದು? 40 ಡಿಗ್ರಿ ಆಯ್ತು. ಇದು 40 ಇತ್ತು ಅಂದ್ರೆ ಇದು ಕೂಡ ಎಷ್ಟು ಆತು ಹೇಳ್ರಿ? 40. ಈಗ ನಾ ಕೋನ್ ಬಿ ತೆಗಿತೇನೆ. ತ್ರಿಭುಜ ಎ ಬಿ ಸಿನಲ್ಲಿ ಕೋನ ಬಿ = 180 - 40 ನೇರವಾಗಿ ಬರೋಣ. ನೋಡ್ರಿ 180 ಒಳಗಡೆ 80 ಬಿಟ್ರೆ ಎಷ್ಟು ಡಿಗ್ರಿ ಬಂತು? 100 ಡಿಗ್ರಿ ಬಂತು. ಕೋನ್ ಬಿ =
ಕೇಳಿದ್ದೇನ ಕೋನ್ ಎ ಡಿ ಬಿ ಕೇಳ್ತಾನೆ ನಾವು. ಕೋನ್ ಎ ಆದರೆ ಕೋನ್ ಎ ಡಿ ಬಿ ಕೇಳ್ತಾರಣ. ಎ ಡಿ ಬಿ ಕೇಳಿದಾರ, ನಾ ಡಿ ಅಂದ್ಕೊಂಡೆ ಪೂರ್ಣ, ಎ ಡಿ ಬಿ ಐತೆ ತೆಗೆನೋ, ಏನು ಸಮಸ್ಯೆ ಇಲ್ಲ. ಇಲ್ಲಿ ನೋಡ್ರಿ ಎ ಡಿ ಬಿ ಕರ್ನ ಸೇರಿಸ್ಕೊಂಡ್ಬಿಡ್ರಿ. ಎ ಡಿ ಬಿ ಸರಿ. ಹಂಗಾದ್ರೆ ಸ್ವಲ್ಪ ಲೆಕ್ಕಾಚಾರದ ಮೂಡ್ ಚೇಂಜ್ ಆಗ್ಬೇಕಾಗಿತ್ತು. ಇರಲಿ, ಏನು ತೊಂದರೆ ಇಲ್ಲ. ಎ ಡಿ ಬಿ ಬೇಕಾಗೈತೆ ನಿಮಗಿದು 40 ಸಿಕ್ಕತಿ. ಸರಿ, ಇದು ಟೋಟಲಿ ಎಷ್ಟು ಇರ್ತೈತೆ ನೋಡ್ರಿ. ಎ ಡಿ ಬಿ ಐತ್ಲ, ಎ ಡಿ ಸಿ ಕೋನ್ ಬಿ 100 ಡಿಗ್ರಿ ಅಂದ್ರೆ ಇದರ ಅರ್ಥ ಕೋನ್ ಎ ಡಿ ಸಿ ಐತಲ್ಲ ಅಭಿಮುಖವಾಗಿರ್ತಕ್ಕಂಥದ್ದು, ಅದು ಎಷ್ಟಾಯ್ತು? 100 ಡಿಗ್ರಿ ಆತಲ್ಲ. ಪೂರ್ಣ ಕೋನ ಏನಾಕತಿ? ಇದು 100 ಆಕತಿ, ಇದು 100 ಆಕತಿ. ಇದು ನಿಮಗೇನಾಕತಿ? ವಜ್ರಾಕತಿ ಇರೋದ್ರಿಂದ ಒಂದು ಕರ್ನ ಎಳೆದ್ರಿಂದ ಎರಡೂ ಆಜು ಬಾಜುಕಿನ ತ್ರಿಭುಜಗಳು ಏನಾಗ್ತಾವೆ? ಸರ್ವಸಮ ಆಗ್ತಾವೆ. ಆಮೇಲೆ ಇಲ್ಲೇನ ನೀವು ಕರ್ನ ಎಳಿತಿರಲ್ಲ, ಇಲ್ಲಿ ಅರ್ಧ ಅರ್ಧ ಆಗಬೇಕಿದೆ, ತಿಳಿತನ? ಇದು ಟೋಟಲ್ 100 ಐತೆ ನಿಮ್ಗೆ. ಅಂದ್ರೆ ಕೋನ್ ಎ ಡಿ ಬಿ ಎಷ್ಟು ಆಗಬೇಕು ಅಂತಂದ್ರೆ ಕೋನ್ ಎ ಡಿ ಸಿ ಇದು ಅರ್ಧ ಇರಬೇಕಾದ. ಕೋನ್ ಎ ಡಿ ಸಿ ಎಷ್ಟೈತೆ ನಿಮ್ಗೆ? 100 ಐತಿ. 100ರ ಅರ್ಧ ಎಷ್ಟು ಆತ? 50 ಡಿಗ್ರಿ ಆತಲ್ಲ. 50 ಉತ್ತರ ಐತೆ ನೋಡ್ರಿ. ಆಪ್ಷನ್ ಸಿ ದಾಗ ಉತ್ತರ ಐತಿ. ಸಿ ಇದ್ದದ್ದು ಸರಿಯಾಗಿರುತ್ತೆ. ಇನ್ನು ಬೇರೆ ವಿಧಾನದಿಂದ ಬಿಡಿಸ್ಬೋದು. ನಾ ಇಲ್ಲಿ ಬಿ ಈಗಾಗಲೇ ತಗೊಂಡಿನಿ, ಅದಕ್ಕೆ ಲಿಂಕ್ ಹೊಂದುವಾಗ ನಾನು ಉತ್ತರ ಹುಡುಕಿನ ಹೇಳಿದ್ದೀನಿ. ಇನ್ನೊಂದು ವೇದಿಂದ ಹೋಗಿನ ಇದಕ್ಕೆ ಭಾಳಷ್ಟು ಪರ್ಯಾಯ ಮಾರ್ಗಗಳದಾವೆ. ಬೇರೆ ವಿಧಾನದಿಂದ ಕೂಡ ನೀವು ಎ ಡಿ ಬಿಯನ್ನು ಲೆಕ್ಕಾಚಾರ ಮಾಡ್ಕೋಬೋದು. ಎ ಡಿ ಬಿ 50 ಡಿಗ್ರಿ ಬರ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, 24ನೇ ಪ್ರಶ್ನೆ. ಕೆ ಎಲ್ ಎಮ್ ಎನ್ ಒಂದು ವಜ್ರಾಕೃತಿ, ಎಮ್ ಒ ಎಲ್ನ ಅಳತೆ. ಇಲ್ಲೇನೋ ಮಿಸ್ಸಿಂಗ್ ಐತೆ. ಇಲ್ಲ, ಸರಿ. ನೋಡ್ರಿ ಪ್ರಶ್ನೆ ಏನು, ಪರಿಹಾರ ಏನು ನೋಡ್ರಿ. ಎಮ್ ಒ ಎಲ್ ಅಳತೆ ಕೇಳ್ತಾರೆ. ಈ ಎಮ್ ಒ ಎಲ್ ನಿಮ್ಗೊಂದು ಮಾಹಿತಿ ಇರಲಿ, ಏನಂದ್ರೆ ವಜ್ರಾಕೃತಿ ಒಳಗೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತಾವು ಅಂತಕ್ಕಂಥದ್ದು ಒಂದು ನಿಯಮ ಅದ. ಕರ್ಣಗಳು ಲಂಬವಾಗಿ ಅರ್ಧಿಸಬೇಕು ಅಂತಂದ್ರೆ ಇಲ್ಲಿ ಎಮ್ ಒ ಎಲ್ ಎರಡು ಕರ್ಣಗಳ ನಡುವಿನ ಕೆ ಎಮ್ ಮತ್ತು ಎನ್ ಎಲ್ ಕರ್ಣಗಳ ನಡುವಿನ ಕೋನ ಐತೆ, ಅದು ಕಂಪಲ್ಸರಿ ಏನಾಗಿರ್ಬೇಕು? 90 ಡಿಗ್ರಿ ಆಗಿರಬೇಕು. ಹೀಗಾಗಿ ಡಿ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು ಮುಂಬರ್ತಕ್ಕಂಥ ಪ್ರಶ್ನೆ ಏನಂತ ನೋಡೋಣ. ಒಂದು ವಜ್ರಾಕೃತಿಯ ಬಾಹು 10 ಸೆಂಟಿಮೀಟರ್ ಐತಿ, ಅದರ ಸುತ್ತಳತೆ ಕೇಳಿದ. ಎಲ್ಲ ಬಾಹುಗಳು ಸೇಮ್ ಇರ್ತಾವಲ್ಲ. ಇಲ್ಲಿ ವಜ್ರಾಕೃತಿಯ ಸುತ್ತಳತೆ ಈಕ್ವಲ್ ಟು ಬಾಹು ಎ ಆಗೈತೆ ಅಂತ ಕೂಡ ಅದರ ಸುತ್ತಳತೆ 4 ಎ ಆಕೈತಿ. ಏದು ಬೆಲೆ 10 ಸೆಂಟಿಮೀಟರ್, 4 ಹತ್ತಲೆ 40 ಸೆಂಟಿಮೀಟರ್ ಆಕೈತಿ. 40 ಸೆಂಟಿಮೀಟರ್ ಎಲ್ಲೈತೆ ನೋಡ್ರಿ, ನಿಮ್ಗೆ ಆಪ್ಷನ್ ಡಿ ದಾಗೈತಿ. ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಇ ಎಫ್ ಜಿ ಎಚ್ ಒಂದು ವಜ್ರಾಕೃತಿ. ಚಿತ್ರ ಯಾಕೋ ಮಿಸ್ ಆಗೈತೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಯು ಇ ಎಫ್ ಜಿ ಎಚ್ ವಜ್ರಾಕೃತಿ ಅಂತ ನಾವೇ ಒಂದು ಆಕೃತಿಯನ್ನು ಹಾಕೊಳ್ಳೋಣ. ಇದು ವಜ್ರಾಕೃತಿ ಅಂತ ಕೊಡ್ರಿ. ಇ ಎಫ್ ಜಿ ಎಚ್ ವಜ್ರಾಕೃತಿ. ಕೋನ್ ಇ ಈಕ್ವಲ್ ಟು ಕೋನ್ ಎಫ್ ಈಕ್ವಲ್ ಟು ಕೋನ್ ಜಿ ಈಕ್ವಲ್ ಟು ಕೋನ್ ಎಚ್. ಇದು ಸಾಧ್ಯ ಇರೋಂಗಿಲ್ಲ, ಎಲ್ಲ ಕೋನ್ 90 ಇರೋಂಗಿಲ್ಲ. ಇ ಎಫ್ ಇ ಜಿ ಈಕ್ವಲ್ ಟು ಎಚ್ ಎಫ್. ಇ ಜಿ ಈಸ್ ಈಕ್ವಲ್ ಟು ಎಚ್ ಎಫ್. ಇ ಜಿ ಈಕ್ವಲ್ ಟು ಎಚ್ ಎಫ್. ವಜ್ರಾಕೃತಿಯಲ್ಲಿ ಕರ್ಣಗಳು ಸಮ ಇರ್ತಾವೆ ಅಂತ ಇಲ್ಲ ಕಂಡೀಷನ್, ಅದು ತಪ್ಪಾಗ್ತದೆ. ಇ ಎಫ್ ಈಕ್ವಲ್ ಟು 2FG. ಇ ಎಫ್ ಈಕ್ವಲ್ ಟು 2 ಟೈಮ್ಸ್ ಎಫ್ ಜಿ, ಅದು ಆಗೋದಿಲ್ಲ, ಎರಡು ಸಮ ಇರ್ತಾವೆ. ಆಮೇಲೆ ಎಚ್ ಒ ಜಿ, ವಜ್ರಾಕೃತಿಯ ಕರ್ಣಗಳು ಲಂಬವಾಗಿ ಅರ್ಧಿಸ್ತಾವೆ, ಕರೆಕ್ಟ್ ಐತಿ, 90 ಡಿಗ್ರಿ. ಒ ಇ ಈಕ್ವಲ್ ಟು ಒ ಜಿ. ಒ ಇ ಈಕ್ವಲ್ ಟು ಒ ಜಿ, ಕರ್ಣಗಳು ಲಂಬವಾಗಿ ಅರ್ಧಿಸ್ತಾವೆ. ಅಂದರೆ ಎಚ್ ಒ ಜಿ 90, ಅವೆರಡು ಒ ಇ ಮತ್ತು ಒ ಜಿ ಎರಡು ಸೇಮ್ ಇರ್ತಾವೆ. ಡಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಏನು? ಕೋನ್ ಎಚ್ ಒ ಜಿ ಈಕ್ವಲ್ ಟು 90 ಡಿಗ್ರಿ, 90 ಡಿಗ್ರಿ, ಮತ್ತು ಒ ಇ ಈಕ್ವಲ್ ಟು ಒ ಜಿ. ಇಲ್ಲಿ ಎರಡು ಮಾಹಿತಿ ಇದೆ. ಏನಂದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಇರ್ತಾವ ಮತ್ತು ಅವು ಅರ್ಧಿಸ್ತಾವ. ಲಂಬವಾಗಿರ್ತಾವ ಅನ್ನೋದು ಮಾಹಿತಿ ಇಲ್ಲೈತಿ, ಅರ್ಧಿಸ್ತಾವ ಅನ್ನೋದು ಇಲ್ಲೈತಿ. ಈ ಎರಡು ಆ ಮಾಹಿತಿ ಕಾನ್ಸೆಪ್ಟ್ ಮೇಲೆ
ಇಲ್ಲಿ ಸಮಸ್ಯೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ವಜ್ರಾಕೃತಿಯ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ. ಅದು ವಜ್ರಾಕೃತಿ ಅಂದರೆ ಸಮಾಂತರ ಚತುರ್ಭುಜದ ಒಂದು ವಿಧಾನ ಅದು. ಹೀಗಾಗಿ ಪಾರ್ಶ್ವಕೋನಗಳ ಮೊತ್ತ ಸಿ ಆಗಿರಬೇಕು, 180 ಡಿಗ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ವಜ್ರಾಕೃತಿಯ ಕರ್ಣಗಳ ಅಳತೆಗಳು 18 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಆದರೆ ವಜ್ರಾಕೃತಿಯ ಪ್ರತಿ ಬಾಹುವಿನ ಅಳತೆ ಅನ್ನೋದನ್ನು ಕೇಳಿದ್ದಾರೆ. ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲಿ. ಈಗ ನೋಡ್ರಿ, ಎ ಬಿ ಸಿ ಡಿ ಇದು ವಜ್ರಾಕೃತಿ ಐತೆ ಅಂತ ತಿಳ್ಕೊಳ್ಳೋಣ. ಎ ಬಿ ಸಿ ಡಿ ಕರ್ಣಗಳ ಅಳತೆಗಳು ಎಷ್ಟದ? 18 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್. ಎ ಸಿ 18 ಸೆಂಟಿಮೀಟರ್ ಅದ, ಬಿ ಡಿ ಎಷ್ಟದ? 24 ಅದ. ಎ ಸಿ 18 ಸೆಂಟಿಮೀಟರ್, ಬಿ ಡಿ ಇನ್ನೊಂದು ಕರ್ಣ 24 ಸೆಂಟಿಮೀಟರ್ ಇದೆ. ಆದರೆ ವಜ್ರಾಕೃತಿಯ ಪ್ರತಿ ಬಾಹುವಿನ ಅಳತೆ ಕೇಳ್ತಾರೆ. ಇಲ್ಲಿ ನಿಮ್ಗೆ 18 ಸೆಂಟಿಮೀಟರ್ ಇದೈತೆ ಅಂದರೆ ಇದು ಓದಿಂದ ಎ 6 ಸೆಂಟಿಮೀಟರ್ ಆಗ್ಬೇಕು, ಇದು 6 ಆಗ್ಬೇಕು. ಇದು ಟೋಟಲ್ 24 ಐತೆ ಅಂದರೆ ಇದು 12 ಆಗ್ಬೇಕು. ಯಾಕಂದ್ರೆ ಅರ್ಧಿಸ್ತಾವೆ, ಅಷ್ಟೇ ಅಲ್ಲ ಲಂಬವಾಗಿ ಅರ್ಧಿಸ್ತಾವೆ. ಹೌದಾ? ಈಗ ನೀವು ಎ ಓ ಈಕ್ವಲ್ ಟು ಓ ಸಿ, ಇದರಿಂದ ಏನು ಕಂಡುಬರ್ತೈತೆ ನಮ್ಗೆ? ಎ ಓ ಈಕ್ವಲ್ ಟು ಓ ಸಿ ಈಕ್ವಲ್ ಟು 18 ಅರ್ಧ 9 ಸೆಂಟಿಮೀಟರ್. 6 ಅಲ್ಲ, 9 ಸೆಂಟಿಮೀಟರ್ ಆಗ್ತೈತೆ. 18 ಅರ್ಧ ತೊಗೋಬೇಕಾಗಿತ್ತು, ನಾನಲ್ಲಿ 12 ಅರ್ಧ ತೊಗೊಂಡೆ. ಇದು ನೋಡ್ರಿ, ಇದು 9 ಸೆಂಟಿಮೀಟರ್, ಇದು 9, ಆಮೇಲೆ ಇದು 9. ಹಂಗೆ ಓ ಡಿ ಈಕ್ವಲ್ ಟು ಓ ಬಿ ಆಗ್ತೈತಿ. ಓ ಡಿ ಈಕ್ವಲ್ ಟು ಓ ಬಿ ಈಕ್ವಲ್ ಟು ಎಷ್ಟು? 12 ಸೆಂಟಿಮೀಟರ್ ಆಗ್ತೈತಿ. ತ್ರಿಭುಜ ಓ ಎ ಡಿನಲ್ಲಿ, ತ್ರಿಭುಜ ಓ ಎ ಡಿನಲ್ಲಿ ಇದು ಲಂಬಕೋನ ತ್ರಿಭುಜ ಆಯ್ತು. ಓ 90 ಡಿಗ್ರಿ, ಕೋನ ಓ ಎಷ್ಟದ? 90 ಡಿಗ್ರಿ ಅದು. ಲಂಬಕೋನಕ್ಕೆ ಎದುರಿಗಿರೋದು ವಿಕರ್ಣ ಎ ಡಿ, ವಿಕರ್ಣದ ಮೇಲಿನ ವರ್ಗ. ಉಳಿದೆರಡು ಬಾಹುಗಳು ಯಾವುದು? ಓ ಎ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್. ಓ ಎ ಸ್ಕ್ವೇರ್ ಪ್ಲಸ್ ಓ ಡಿ ಸ್ಕ್ವೇರ್ ಮಾಡೋಣ. ಓ ಎ 9 ಐತಿ, ಓ ಡಿ 12 ಅದ. 9 ವರ್ಗ 81, 12 ವರ್ಗ 144. ಅಂದ್ರೆ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 81 ಪ್ಲಸ್ 144 ಕೂಡಿಸು ನಾವೆರಡು 225 ಬರ್ತೈತೆ ನೋಡ್ರಿ. ಇದು 5 ಬಂತು, 8 4 12, ಒಂದು ಕೈಲ 1 ಪ್ಲಸ್ 1 2, 225. ಎ ಡಿ ಸ್ಕ್ವೇರ್ ಈಕ್ವಲ್ ಟು 225 ಅಂದ್ರೆ ಎ ಡಿ ಈಕ್ವಲ್ ಟು ಎಷ್ಟು ಬಂತು? ವರ್ಗಮೂಲ 225 ಬಂತು. ಅಂದರೆ ಎ ಡಿಯ ಬೆಲೆ ನಮಗೆ ಎಷ್ಟಾಯ್ತು? 15 ಸೆಂಟಿಮೀಟರ್. ಈ ಎ ಡಿ ಇದ್ದಷ್ಟ ಸಿ ಡಿ ಇರ್ತೈತಿ, ಸಿ ಡಿ ಇದ್ದಷ್ಟ ಎ ಬಿ ಇರ್ತೈತಿ. 4 ಬಾಹುಗಳು ಸೇಮ್ ಇರ್ತಾವ. 15 ಸೆಂಟಿಮೀಟರ್ ಆಪ್ಷನ್ ಎದಾಗ ಐತೆ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಎನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಇದು ನಮಗೆ ವಜ್ರಾಕೃತಿಯ ಒಂದು ಬಾಹು, ಪ್ರತಿ ಬಾಹುವಿನ ಅಳತೆ 15 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಇ ಎಫ್ ಜಿ ಎಚ್ ವಜ್ರಾಕೃತಿಯಲ್ಲಿ ಇ ಎಫ್ ಜಿ ಎಚ್ ಅನ್ನೋದು ವಜ್ರಾಕೃತಿ ಅದ. ಇ ಎಫ್ ಈಕ್ವಲ್ ಟು ಈಸಿ ಅದ. ಇ ಎಫ್ ಈಕ್ವಲ್ ಟು ಈಸಿ. ಇ ಎಫ್ ಬಾಹು ಮತ್ತು ಕರ್ಣ ಎರಡು ಸೇಮ್ ಅದ. ಇ ಎಫ್ ಈಕ್ವಲ್ ಟು ಈಸಿ ಅದ. ಈಸಿ ಎಫ್ನ ಅಳತೆ ಕೇಳ್ತಾನೆ. ಈಸಿ ಎಫ್ನ ಅಳತೆ ಇಲ್ಲಿ ನೋಡ್ರಿ, ಈಸಿ ಎಫ್ನ ಅಳತೆ ಅಂದ್ರೆ ನೋಡ್ರಿ, ಈ ಇ ಎಫ್ ಇದ್ದದ ಜಿ ಎಫ್ಗೆ ಸೇಮ್ ಇರ್ತೈತಿ. ಇ ಎಫ್ ಇದ್ದದ ಯಾವುದಕ್ಕೆ ಸೇಮ್ ಇರ್ತೈತಿ? ಜಿ ಎಫ್ಗೆ ಸೇಮ್ ಇರ್ತೈತಿ. ಆದ್ರೆ ಅವ ಏನು ಕೊಟ್ಟಾನ? ಇ ಎಫ್ ಇದ್ದದ ಈಸಿಗೂ ಸೇಮ್ ಅಂತ ಕೊಟ್ಟಿದ್ದಾನೆ, ಈಕ್ವಲ್ ಟು ಈಸಿ. ಅಂದ್ರೆ ಇದ್ರ ಅರ್ಥ ನೋಡ್ರಿ, ಇದು ಇದಕ್ಕೆ ಸಮ ಐತಿ, ಇದು ಇದಕ್ಕೆ ಸಮ ಇರ್ತೈತಿ. ಅಂದ್ರೆ ಇವು ಮೂರು ಬಾಹುಗಳು ಒಂದಕ್ಕೊಂದು ಏನದು ಸಮ ಅದು. ಆದ್ದರಿಂದ ಈ ತ್ರಿಭುಜ ಐತಲ್ಲ ಯಾವುದು? ಈಸಿ ಎಫ್ ತ್ರಿಭುಜ. ತ್ರಿಭುಜ ಈಸಿ ಎಫ್ ಏನಾಗಬೇಕಂದ್ರೆ ಸಮಬಾಹು ತ್ರಿಭುಜ ಆಗಬೇಕದು. ಇದು ಎಂತಹ ತ್ರಿಭುಜ ಆಯಿತು? ಸಮಬಾಹು ತ್ರಿಭುಜ ಆಯಿತು. ಈಸಿ ಎಫ್ ತ್ರಿಭುಜ ಸಮಬಾಹು ತ್ರಿಭುಜ ಆಯಿತು. ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಇರ್ತೈತಿ? 60 ಡಿಗ್ರಿ ಇರ್ತೈತಿ. ಹಾಗಾಗಿ ಕೋನ್ ಈಸಿ ಎಫ್ ಎಷ್ಟು ಆಗ್ಬೇಕು? ಕೋನ್ ಈಸಿ ಎಫ್ 60 ಡಿಗ್ರಿ ಆಗಬೇಕು. ಇದು ಆಪ್ಷನ್ ಸಿ ನಲ್ಲಿದೆ ನೋಡಿ, 60 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ. ಆದರೆ ಹೇಗೆ ಅಂತ ಅರ್ಥ ಮಾಡ್ಕೊರಿ. ಇಲ್ಲಿ ಲಾಜಿಕ್ ಇದೆ, ತಿಳುವಳಿಕೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ತೀರ್ಮಾನವನ್ನು ಕೊಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ತ್ರಾಪಿಜಿದ ಮೇಲೆ ನೋಡಿ. ದತ್ತಚಿತ್ರದಲ್ಲಿ ಎ ಮತ್ತು ಡಿಗಳ ಮೊತ್ತ. ಇಲ್ಲೇ ಸ್ವಲ್ಪ ಮಾರ್ಕ್ ಮಾಡಬೇಕಾಗಿತ್ತು. ಎ ಬಿ, ಇದು ಸಿ, ಆಮೇಲೆ ಇದು ಡಿ.
ಎ ಮತ್ತು ಡಿಗಳ ಮೊತ್ತ. ಎ ಮತ್ತು ಡಿ ಕೂಡಿಸ್ಕೊಂಡ್ರೆ ಅಂದರೆ ಇವು ಹಿಂಗೆ ನೋಡ್ರೆ ಸಮಾಂತರ ಅದಾವ. ಇದು ಛೇದಕ ರೇಖೆ, ಅದು ಒಂದೇ ಪಾರ್ಶ್ವದಲ್ಲಿ ಇರ್ತಕ್ಕಂಥ ಅಂತರ ಕೋನಗಳು. ಕೋನ ಎ ಮತ್ತು ಕೋನ ಡಿ ಎರಡು ಕೂಡಿಸಿದ್ರೆ 180 ಡಿಗ್ರಿ ಇರಬೇಕಲ್ಲ. ಸಮಾಂತರ ಸರಳ ರೇಖೆಗಳ ಲಕ್ಷಣ ಇಲ್ಲಿ ಹಚ್ಚೋದು ಇಷ್ಟ ಮತ್ತೇನೆ. ತ್ರಿಭುಜ ಎ ಬಿ ಸಿ ಮತ್ತು ಎಲ್ಲಿ ಎ ಬಿ ಸಿ ತ್ರಿಭುಜ ಐತಿ. ಡಿ ಮತ್ತು ಇ ಬಿಂದುಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯ ಬಿಂದುಗಳಾಗಿವೆ. ಡಿ ಇ ಮತ್ತು ಬಿ ಸಿಗಳ ನಡುವಿನ ಸಂಬಂಧ, ಡಿ ಇ ಮತ್ತು ಬಿ ಸಿಗಳ ಸಂಬಂಧ ಇಲ್ಲಿ ಲಕ್ಷ ಕೊಡಬೇಕು. ಮಧ್ಯಬಿಂದು ಪ್ರಮೇಯ ಏನು ಹೇಳ್ತದ? ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ. ಡಿ ಇದ್ದದ್ದು ಎ ಬಿದು ಮಧ್ಯಬಿಂದು ಐತಿ, ಇ ಇದ್ದದ್ದು ಎ ಸಿದು ಮಧ್ಯಬಿಂದು ಐತಿ. ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತದೆ. ಡಿ ಇ ಇದ್ದದ್ದಿಲ್ಲಿ ಬಿ ಸಿಗೆ ಸಮಾಂತರ ಇರಬೇಕು, ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಂದರೆ ಡಿ ಇ ಇದ್ದದ್ದು ಬಿ ಸಿನ ಅರ್ಧದಷ್ಟು ಇರಬೇಕು, ಅಥವಾ ಬಿ ಸಿ ಓರೆಗೆ ಗುಣಾಕಾರ ಮಾಡ್ರಿ ಅಂದ್ರೆ 2 DE. ಈ ಮೂರರೊಳಗೆ ಯಾವ್ದು ಐತೆ ನೋಡ್ರಿ. ಡಿ ಈಕ್ವಲ್ ಬಿ ಸಿ ಐತನ ಬರಂಗಿಲ್ಲ. ಡಿ ಲಂಬ ಬಿ ಸಿ ಐತನ ಇಲ್ಲ ಅಲ್ಲಿ. ಡಿ ಈಕ್ವಲ್ 2 ಬಿ ಸಿ ಐತನ, ಡಿ ಈಕ್ವಲ್ 2 ಬಿ ಸಿನೂ ಇಲ್ಲ. ಡಿ ಈಕ್ವಲ್ ಅರ್ಧ ಬಿ ಸಿ ಐತನ ಇಲ್ಲ ನೋಡಿ. ಡಿ ಈಕ್ವಲ್ ಅರ್ಧ ಬಿ ಸಿ ಇಲ್ಲ ಐತಿ. ಅಂದ್ರೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಡಿ ಈಕ್ವಲ್ 1/2 ಬಿ ಸಿ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, 32ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಎ ಬಿ ಸಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಒಂದೊಂದು ನಾವು ಚೆಕ್ ಮಾಡ್ಕೊತ ಹೋಗ್ಬೇಕು. ಅಲ್ಲಿ ಮಾರ್ಕಿಂಗ್ ಒಂದಿಟ್ಟು ನೋಡ್ರಿ. ಅಂದ್ರೆ ಎ ಪಿ ಪಿ ಬಿ ಸೇಮ್ ಅದಾವ ಅಂದ್ರೆ ಪಿ ಇದ್ದದ್ದು ಎ ಬಿದು ಮಧ್ಯಬಿಂದು ಅಂತ ತಿಳ್ಕೊಬೇಕು. ಎ ಕ್ಯೂ ಈಕ್ವಲ್ ಟು ಕ್ಯೂ ಸಿ ಮಾರ್ಕ್ ಮಾಡಿದಾರೆ ಅಂದ್ರೆ ಕ್ಯೂ ಇದ್ದದ್ದು ಯಾವುದರ ಮಧ್ಯಬಿಂದು ಅಂತ ತಿಳ್ಕೊಬೇಕು? ಎ ಸಿದ ಮಧ್ಯಬಿಂದು ಅಂತ ತಿಳ್ಕೊಬೇಕು. ಅಂದ್ರೆ ಪಿ ಕ್ಯೂ ಇದ್ದದ್ದು ತ್ರಿಭುಜ ಎ ಬಿ ಸಿಯ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂತಹ ರೇಖಾಖಂಡ. ಇಲ್ಲಿ ಮಧ್ಯಬಿಂದು ಪ್ರಮೇಯದ ಅನ್ವಯ ಐತಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಮಧ್ಯಬಿಂದು ಪ್ರಮೇಯದ ಅನ್ವಯ ಅಂತಂದ್ರೆ ಇಲ್ಲಿ ಸಾಧ್ಯತೆ ಇಲ್ಲಿ ಸಮಾಂತರ ಅಂತೂ ಇಲ್ಲ. ಪಿ ಕ್ಯೂ ಈಕ್ವಲ್ ಟು ಅರ್ಧ ಬಿ ಸಿ ಆಗಬೇಕು, ಇಲ್ಲ ಬಿ ಸಿ ಈಕ್ವಲ್ ಟು 2 ಪಿ ಕ್ಯೂ ಆಗ್ಬೇಕು. ಇಷ್ಟ ಸಾಧ್ಯತೆ ಇಲ್ಲ. ಯಾವುದೈತೆ ನೋಡ್ರಿ, ಬಿ ಸಿ ಈಕ್ವಲ್ ಟು 2 ಪಿ ಕ್ಯೂ ಕಾಣತ್ತೆ. ಬಿ ಸಿ ಈಕ್ವಲ್ ಟು 2 ಟೈಮ್ಸ್ ಪಿ ಕ್ಯೂ ಅನ್ನೋದನ್ನು ನಾವು ನೋಡ್ತೀವಿ. ಇಷ್ಟು ಪರಿಹಾರ ಇದೆ. ಮುಂದಿನ ಒಂದು ಪ್ರಶ್ನೆ ನೇರವಾಗಿ ನಾವು ಉತ್ತರ ಕೊಡೋದೈತಿ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಪಿ ಕ್ಯೂ ಆರ್ ಎಸ್ ಬಿಂದುಗಳು ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿಗಳ ಮಧ್ಯಬಿಂದುಗಳದಾವ. ಈ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಆವಾಗ ಸಮಾಂತರ ಚತುರ್ಭುಜ ಆಗ್ತೈತೆ ಅಂತ ಇದನ್ನು ಥಿಯರಾಟಿಕಲಿ ಸಾಧಿಸಿದಿರಿ. ಒಂದು ಹೇಳಿಕೆನೂ ಬಂದೈತೆ ನಮಗೆ ಥಿಯರಿ ಒಳಗೆ. ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸಮಾಂತರ ಚತುರ್ಭುಜ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡ್ರಿ. 34ನೇ ಪ್ರಶ್ನೆ ಈ ರೀತಿಯಾಗಿ ಬಂದಿದೆ. ಇದು ಕೂಡ ಮಧ್ಯಬಿಂದು ಪ್ರಮೇಯವನ್ನು ಆಧರಿಸಿರ್ತಕ್ಕಂಥದ್ದನ್ನೇ ಐತೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಯ ಮಧ್ಯಬಿಂದುಗಳಾಗಿವೆ. ಅಲ್ಲಿ ಸ್ವಲ್ಪ ಏನೋ ಮಿಸ್ ಆಗೈತಿ. ಮಧ್ಯಬಿಂದುಗಳಾಗಿವೆ. ಬಿ ಸಿ ಎಷ್ಟದ 10 ಸೆಂಟಿಮೀಟರ್ ಅದ. ಬಿ ಸಿ ಇದ್ದದ್ದು ಎಷ್ಟು? 10 ಸೆಂಟಿಮೀಟರ್ ಇದೆ. ಬಿ ಸಿ 10 ಸೆಂಟಿಮೀಟರ್ ಆದರೆ ಡಿ ಇಯ ಉದ್ದ, ಡಿ ಇದ್ದದ್ದು ಮಧ್ಯಬಿಂದು ಪ್ರಮೇಯದ ಪ್ರಕಾರ ಬಿ ಸಿದ ಅರ್ಧದಷ್ಟು ಇರ್ತದೆ. ನಿಮಗೆ ಬಿ ಸಿ ಕೊಟ್ಟಿದ್ದಾರೆ ಎಷ್ಟು? 10 ಐತಿ. 2 1 2 5 5 1 5 ಸೆಂಟಿಮೀಟರ್. ಏನು ಈಕ್ವಲ್ ಟು 5 ಸೆಂಟಿಮೀಟ್ರು? ಡಿ ಈಕ್ವಲ್ ಟು 5 ಸೆಂಟಿಮೀಟರ್. ಡಿ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. 35ನೇ ಪ್ರಶ್ನೆ. ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ, ಸಾರಿ ಇಲ್ಲಿ ಡಯಾಗ್ರಾಮ್ ತಪ್ಪೈತಲ್ಲ. ಪಿ ಕ್ಯೂ ಆರ್ನಲ್ಲಿ ಡಿ ಇ ಎಫ್ಗಳು ಕ್ರಮವಾಗಿ ಪಿ ಕ್ಯೂ ಆರ್. ಸರಿ, ನಾವು ಹೆಂಗೆ ತೊಗೋಬೇಕಲ್ಲ ಡಯಾಗ್ರಾಮ್ ಇದನ್ನ ಸಣ್ಣ ಕರೆಕ್ಷನ್ ಮಾಡ್ತೀವಿ ನೋಡ್ರಿ. ಇದು ಪಿ ಕ್ಯೂ ಆರ್ ಆಗಬೇಕು, ಎ ಬಿ ಸಿ ಅಲ್ಲ. ದೊಡ್ಡ ತ್ರಿಭುಜ ಏನೈತಿಲ್ಲ ಅದು, ಇದನ್ನು ನೀವು ಏನಂತ ಪರಿಗಣಿಸಬೇಕು ಅಂತಂದ್ರೆ
ಪಿ ಕ್ಯೂ ಆರ್ ಇದು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಇದು ಪಿ ಅಂತ ತಗೊಳ್ಳೋಣ, ಇದನ್ನು ಕ್ಯೂ ತಗೊಳ್ಳೋಣ, ಆಮೇಲೆ ಇದನ್ನು ಆರ್ ತಗೊಳ್ಳೋಣ. ಪಿ ಕ್ಯೂ ಆರ್ನಲ್ಲಿ ಡಿ ಇ ಎಫ್ಗಳು ಕ್ರಮವಾಗಿ ಪಿ ಕ್ಯೂ ಕ್ಯೂ ಆರ್ ಆರ್ ಪಿಗಳ ಮಧ್ಯ ಬಿಂದುಗಳಾಗಿವ. ಡಿ ಇ ಎಫ್ನ ಸುತ್ತಳತೆ ಕೊಟ್ಟಿದ್ದಾನೆ, ಈ ಪಿ ಕ್ಯೂ ಆರ್ನ ಸುತ್ತಳತೆ ಕೇಳ್ತಾನೆ. ಈಗ ನೋಡಿ, ಪಿ ಕ್ಯೂ ಆರ್ನ ಸುತ್ತಳತೆ ತ್ರಿಭುಜ ಪಿ ಕ್ಯೂ ಆರ್ನ ಸುತ್ತಳತೆ ಈಕ್ವಲ್ ಟು ಏನಾಗಬೇಕು? ಪಿ ಕ್ಯೂ ಆರ್ನ ಸುತ್ತಳತೆ ಈಕ್ವಲ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್, ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಆಗ್ತೈತೆ. ಆದ್ರೆ ಮಧ್ಯಬಿಂದುಗಳಿರೋದ್ರಿಂದ ಪಿ ಕ್ಯೂ ಐತಲ್ಲ, ಪಿ ಕ್ಯೂ ಯಾವುದ್ರ ಅರ್ಧ ಇರಬೇಕು. ಇಲ್ಲಿ ನೋಡಿ, ಇ ಮತ್ತು ಎಫ್ಗಳು ಪಿ ಆರ್ ಮತ್ತು ಆರ್ ಕ್ಯೂಗಳ ಮಧ್ಯಬಿಂದುಗಳು. ಆ ಕಾರಣಕ್ಕೋಸ್ಕರ ನೋಡ್ರಿ, ಪಿ ಕ್ಯೂ ಆರ್ನ ಸುತ್ತಳತೆ ಈಕ್ವಲ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಐತಿ. ಪಿ ಕ್ಯೂ ಇದ್ದದ ಇ ಎಫ್ದ ಅರ್ಧದಷ್ಟು ಇರಬೇಕು, 1/2 ಇ ಎಫ್ ಬರ್ಬೇಕು. ಸಾರಿ, ಪಿ ಕ್ಯೂ ಇದ್ದದ್ದು ಇ ಎಫ್ದು 2ರಷ್ಟು ಇರಬೇಕು, 2 ಟೈಮ್ಸ್ ಪಿ ಕ್ಯೂ, 2 ಪಿ ಕ್ಯೂ, 2 ಟೈಮ್ಸ್ ಪಿ ಕ್ಯೂ. ಹಂಗೆ ಕ್ಯೂ ಆರ್ ನೋಡ್ರಿ, ಕ್ಯೂ ಆರ್ ಡಿ ಮತ್ತು ಎಫ್ಗಳ ಪಿ ಕ್ಯೂ ಮತ್ತು ಪಿ ಆರ್ದ ಮಧ್ಯಬಿಂದುಗಳು ಅಂದ್ರೆ ಡಿ ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಡಿ ಎಫ್ ಆಯಿತು. ಹಂಗೆ ಆರ್ ಪಿ ಈಕ್ವಲ್ ಟು ಆರ್ ಪಿ ಅಲ್ಲ, ಆರ್ ಪಿ ಈಕ್ವಲ್ ಟು ಡಿದ 2ರಷ್ಟು ಅಂದರೆ 2 ಟೈಮ್ಸ್ ಪಿ ಕ್ಯೂ, 2 ಟೈಮ್ಸ್ ಪಿ ಕ್ಯೂ ಯಾಕೆ ಬಂತಿದ? ಪಿ ಕ್ಯೂ ಈಕ್ವಲ್ ಟು 2 ಟೈಮ್ಸ್ ಇ ಎಫ್ ಅದ ನೋಡ್ರಿ. ಪಿ ಕ್ಯೂ ಈಕ್ವಲ್ ಟು ಇ ಎಫ್ದು 2ರಷ್ಟು. ಇ ಎಫ್ ಬೈ ಮಿಸ್ಟೇಕ್ ಬರೋದೇನು, ಹೇಳುವಾಗ ಸರಿ ಹೇಳಿರ್ಬೇಕು ನಮ್ಗೆ. ಇದು ಇ ಎಫ್, ಇದು ಇ ಎಫ್ 2 ಟೈಮ್ಸ್ ಇ ಎಫ್ ನೋಡ್ರಿ. ಇ ಎಫ್ ಬರೆಯೋಣ, ಪ್ಲಸ್ ಡಿ ಎಫ್ ಬರೆಯೋಣ, ಪ್ಲಸ್ ಡಿ ಇ ಬರೆಯೋಣ. ಡಿ ಇ ಎಫ್ ಎಫ್ ಡಿ, ಡಿ ಇ ಎಫ್ ಎಫ್ ಡಿ, ಡಿ ಇ ಎಫ್ ಎಫ್ ಡಿ ಅಂದ್ರೆ ಏನು? ಡಿ ಎಫ್ನ ಸುತ್ತಳತೆ. ಡಿ ಎಫ್ನ ಸುತ್ತಳತೆ ಕೊಟ್ಟಿದ್ದಾರೆ. ತ್ರಿಭುಜ ಡಿ ಎಫ್ನ ಸುತ್ತಳತೆ 24 ಸೆಂಟಿಮೀಟರ್. 24 ಎರಡಲೇ ಎಷ್ಟು? 48 ಸೆಂಟಿಮೀಟರ್. ಹೀಗಾಗಿ ಪಿ ಕ್ಯೂ ಆರ್ ತ್ರಿಭುಜದ ಸುತ್ತಳತೆ ಎಷ್ಟಾಗ್ತೈತೆ ಅಂದ್ರೆ 48 ಸೆಂಟಿಮೀಟರ್ ಆಗ್ತದೆ. ಅದೆಲ್ಲದು ನಮ್ಗೆ ಆಪ್ಷನ್ ಸಿ ನಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡ್ತೀರಿ. ಇಷ್ಟ ಆದರೆ ನಿಮ್ಗೆ ಬಹು ಆಯ್ಕೆಯ ಪ್ರಶ್ನೆಗಳು ಪೂರ್ಣ ಆದವು. ಇನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡ್ತೀನಿ.